ನಮಸ್ಕಾರ ಕರ್ನಾಟಕದ ಸ್ನೇಹಿತರೆ, ಹೇಗಿದ್ದೀರಿ? ನಾನು ನಿಗಪ್ಪಲು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಇದು ಮೊದಲನೇದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕಾರ್ಮೋಡದ ನಡುವೆ ಸಿಲುಕಿರುವ 48 ಕನ್ನಡಿಗರು ಇಂದು ಸುರಕ್ಷಿತವಾಗಿ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣಕ್ಕೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಅವರ ಫ್ಯಾಮಿಲಿಯವರು ಕಣ್ಣೀರಿನ ಸಮೇತ ಸ್ವಾಗತಿಸಿ ಅವರನ್ನು ಬರಮಾಡಿಕೊಂಡಿದ್ದಾರೆ. ಇದು ರಾಜ್ಯ ಮತ್ತು ರಾಜಕಾರಣದಲ್ಲಿ ಇಂದು ಬಜೆಟ್ ಅಧಿವೇಶನದ ಬಿಸಿ ಮುಂದುವರೆದಿದೆ. ಬೆಂಗಳೂರು ಮತ್ತು ಮೂಲಸೌಕರ್ಯ ಮತ್ತು ಮೆಟ್ರೋ ಕಾಮಗಾರಿಗಳ ಬಗ್ಗೆ ಹೆಚ್ಚಿನ ಅನುದಾನ ನೀಡುವ ಕುರಿತು ವಿಧಾನಸಭೆಯಲ್ಲಿ ತೀವ್ರ ಚರ್ಚೆ ನಡೆಸಿದೆ. ಈ ವಿರೋಧ ಪಕ್ಷಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಬಗ್ಗೆ ಪ್ರಶ್ನೆ ಎತ್ತಿವೆ. ಮತ್ತು ಹವಾಮಾನ ವರದಿ. ಬೆಂಗಳೂರು ಇಂದು ತಾಪಮಾನದಲ್ಲಿ ಏರಿಕೆ ಕಂಡುಬಂದಿದೆ. ಮಾರ್ಚ್ ತಿಂಗಳ ಆರಂಭದಲ್ಲಿ ಬಿಸಿಲಿನ ಬೇಗ ಹೆಚ್ಚಾಗಿ ರಾಜ್ಯ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಉಷ್ಣಾಂಶ ಮತ್ತು 38% ದಾಟುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟ ವರದಿ ಮಾಡಿದೆ. ಇದು ಸುದ್ದಿ ಸಿನಿಮಾ ನೋಡಿ. ಇನ್ನು ಸ್ಯಾಂಡಲ್ವುಡ್ನಿಂದ ಬಂದಿರುವ ಬಿಸಿ ಸುದ್ದಿ ಏನೆಂದರೆ, ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಹಂತದ ಹೊಸ ಫೋಟೋಗಳು ಲೀಕ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಕನ್ನಡಿಗರು ಇದನ್ನು ಸಂಭ್ರಮಿಸುತ್ತಿದ್ದಾರೆ. ನೋಡಿ, ಇಷ್ಟು ದಿನದ ಸುದ್ದಿ, ಕರ್ನಾಟಕದ ಇಂಟ್ರೆಸ್ಟಿಂಗ್ ಸುದ್ದಿಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ನಾಳೆ ಮತ್ತೆ ಸಿಗೋಣ ಎಂದು ಧನ್ಯವಾದಗಳು. ಥ್ಯಾಂಕ್ ಯು.